ವಿಪರೀತ ತುಷ್ಟೀಕರಣದ ಕಾರಣದಿಂದ ಯಾರ ಮೇಲೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ. ಶಿವಾಜಿ ಜಯಂತಿಯನ್ನ ಬಹಳ ಚೆನ್ನಾಗಿ ಮಾಡಿ ಶಿವಾಜಿ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರದ ಮೇಲೆ ಮತ್ತು ಮೆರವಣಿಗೆಯನ್ನು ಹೊಟ್ಟಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ಮೇಲೆ ಕಲ್ಲುಗಳನ್ನು ತೂರಾಟ ಮಾಡಿದರೆ ಒಂದು ಮಸೀದಿ ಹತ್ತಿರ ಬಂದಾಗ. ಮಸೀದಿಯ ಭಾಗದಿಂದ ಕಲ್ಲುಗಳು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಬಿದ್ದಿವೆ. ಅದರಿಂದ ಕಲ್ಲು ಎಸೆದಂತ ಸಂದರ್ಭದಲ್ಲಿ ಎಸ್ಪಿಗೂ ಕೂಡ ತಲೆಗೆ ಏಟ್ ಬಿದ್ದಿದೆ. ಇಬ್ಬರು ಕಾನ್ಸ್ಟೇಬಲ್ಗಳಿಗೆ ಏಟ್ ಬಿದ್ದಿದೆ. ಕಲ್ಲುಗಳನ್ನು ತೂರಿದರೆ, ಚಪ್ಪಲಿಗಳನ್ನು ಎಸೆದಿದ್ದಾರೆ, ಶೂಗಳನ್ನು ಎಸೆದಿದ್ದಾರೆ. ಆದರೆ ಯಾರನ್ನು ಕೂಡ ಬಂಧಿಸಿರಲಿಲ್ಲ. ಯಾವಾಗ ಹಿಂದೂ ಕಾರ್ಯಕರ್ತರು ಒತ್ತಡವನ್ನು ಹಾಕಿದ್ರು, ಯಾಕೆ ಇದುವರೆಗೂ ನೀವು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ, ಆಗ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಶಿವಾಜಿ ಜಯಂತಿಯನ್ನ ಮಾಡಬಾರ್ದ? ಶಿವಾಜಿ ಭಾವಚಿತ್ರದ ಮೆರವಣಿಗೆಯನ್ನು ಮಾಡಬಾರ್ದ? ಯಾವುದೇ ಮಸೀದಿಯ ಮುಂಭಾಗದಿಂದ ಹಿಂದೂ ಮೆರವಣಿಗೆಗಳು, ಗಣಪತಿ ಉತ್ಸವದ ಮೆರವಣಿಗೆ, ಶಿವಾಜಿ ಜಯಂತಿಯ ಮೆರವಣಿಗೆ, ಕನಕದಾಸರ ಭಾವಚಿತ್ರದ ಮೆರವಣಿಗೆ, ಬಸವೇಶ್ವರವರ ಭಾವಚಿತ್ರದ ಮೆರವಣಿಗೆ ಮಸೀದಿ ಮುಂಭಾಗದಿಂದ ಅಥವಾ ರಸ್ತೆಗಳಲ್ಲಿ ಮಾಡಬಾರ್ದ? ಇದೇನ್ ಪಾಕಿಸ್ತಾನನ? ಘೋಷಣೆ ಮಾಡಿಬಿಡಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ದೇವಾನುದೇವತೆಗಳ ಪ್ರೊಸೆಷನ್ ಮಾಡಬಾರದು, ಹಿಂದೂ ರಾಷ್ಟ್ರೀಯ ನಾಯಕರ ದೇವಾನುದೇವತೆಗಳ ಭಾವಚಿತ್ರಗಳ ಮೆರವಣಿಗೆಯನ್ನು ಮಾಡಬಾರದು. ಘೋಷಣೆ ಮಾಡಿಬಿಡಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಂಬಂಧಪಟ್ಟಂತ ಮಾತ್ರ ಪ್ರೊಸೆಷನ್ ಮಾಡಬೇಕು. ಇದು ಒಂದ ಎರಡ? ಗಣಪತಿ ಉತ್ಸವ ಬಂದ್ರು ಗಣಪತಿ ಸಂದರ್ಭದಲ್ಲೂ ಹಾಗೆ ನಡೆಯುತ್ತೆ. ಶಿವಾಜಿ ಜಯಂತಿ ಬಂದ್ರೆ ಶಿವಾಜಿ ಜಯಂತಿ ಮಾಡುವಾಗ್ಲೂ ಹಂಗೆ ಆಗತ್ತೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಈ ತರ ತುಷ್ಟೀಕರಣ? ಆದ್ರಿಂದ ಎಸ್ಪಿಗೂ ಏಟ್ ಬಿದ್ದಿದೆ, ಎಸ್ಪಿ ತಲೆಗೆ ಏಟ್ ಬಿದ್ದಿದೆ, ಇಬ್ರು ಕಾನ್ಸ್ಟೇಬಲ್ಗಳಿಗೆ ಏಟ್ ಬಿದ್ದಿದೆ. ಅಂದ್ರೆ ಸರ್ಕಾರಿ ನೌಕರರಿಗೂ ಕೂಡ ರಕ್ಷಣೆ ಇಲ್ಲ, ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ನೀವು ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಮಾಡಿ, ನಾವು ಅಲ್ಪಸಂಖ್ಯಾತರಿಗೆ ಮಾತ್ರ, ಮುಸಲ್ಮಾನ್ ಬಂಧುಗಳಿಗೆ ಮಾತ್ರ ನಾವು ರಕ್ಷಣೆ ಕೊಡೋದು, 1 ಪಾಯಿಂಟ್ ಅಜೆಂಡಾ ಹೇಳಿ. ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನಕ್ಕೆ ಜಯವಾಗಲಿ ಅಂತೇಳಿ ವಿಧಾನಸೌಧದಲ್ಲಿ ಘೋಷಣೆ ಕೂಗಿದ್ರು ಕೂಡ ನಾವೇನು ಮಾಡಲ್ಲ. ಎಷ್ಟು ಘಟನೆಗಳು ಕರ್ನಾಟಕದಲ್ಲಿ ಒಂದಾದ ನಂತರ ಮತ್ತೊಂದು, ಮತ್ತೊಂದರ ನಂತರ ಇನ್ನೊಂದು, ಮಗದೊಂದು. ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಸರ್ಕಾರ? ಯಾಕೆ ರಿಪೀಟೆಡ್ಲಿ ಈ ತರ ಮಾಡ್ತಾ ಇದ್ದಾರೆ? ಇವರಿಗೆ ಅನ್ನಿಸಿರ್ಬೇಕು ಇದು ನಮ್ಮ ಸರ್ಕಾರ ಅಂತ. ಇದು ಮೈ ಬ್ರದರ್ ಪಾಲಿಸಿ ಹಿಂಗ್ ಮಾಡ್ತಾ ಇದೆ. DK ಶಿವಕುಮಾರ್ ಅವರು ಹೇಳಿದಾರಲ್ಲ, ಮೈ ಬ್ರದರ್ಸ್ ಅಂತ. ಯಾಕೆ ಹಿಂದೂಗಳು ನಿಮ್ ಬ್ರದರ್ಸ್ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಘೋಷಣೆ ಕೂಗಿದಾಗ್ಲೇನೆ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ ಈ ತರದ ಘಟನೆಗಳಾಗ್ತಾ ಇರ್ಲಿಲ್ಲ. ಮೇಲ್ಕೋಟೆನಲ್ಲಿ ಗಲಾಟೆ ಆಗುತ್ತೆ, ಮಂಡ್ಯದಲ್ಲಿ ಗಲಾಟೆ ಆಗುತ್ತೆ, ಶಿವಮೊಗ್ಗದಲ್ಲಾಗತ್ತೆ, ಮಂಗಳೂರಿನಲ್ಲಾಗತ್ತೆ, ಕಲಬುರಗಿನಲ್ಲಾಗತ್ತೆ, ಹುಬ್ಳಿನಲ್ಲಾಗತ್ತೆ, ಬೆಂಗಳೂರಿನಲ್ಲಾಗತ್ತೆ, ರಿಪೀಟೆಡ್ಲಿ. ಹಾಗಾಗಿ ಈ ಸರ್ಕಾರ ಸಂಪೂರ್ಣವಾಗಿ ತುಷ್ಟೀಕರಣವನ್ನ ಮಾಡ್ತಾ ಇದೆ.
ಸಂವಿಧಾನದ ಪ್ರಕಾರ ಆಡಳಿತವನ್ನ ನಡೆಸ್ತಾ ಇಲ್ಲ. ಜಾತ್ಯತೀತ ಮನೋಭಾವನೆಯಿಂದ ಈ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇಲ್ಲ. ಆದ್ರಿಂದ ಕೂಡಲೇ ಅವ್ರು ಯಾರೇ ಇರಲಿ, ಅಲ್ಪಸಂಖ್ಯಾತರಾರು ಇರಲಿ, ಬಹುಸಂಖ್ಯಾತರಾರು ಇರಲಿ, ಹಿಂದೂಗಳಾರು ಇರಲಿ, ಮುಸ್ಲಿಮರಾರು ಇರಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಉಪ್ಪು ತಿಂದವರು ನೀರು ಕುಡಿಬೇಕು. ಹಾಗಾಗಿ ಸರ್ಕಾರ ಈ ತುಷ್ಟೀಕರಣ ನೀತಿಯನ್ನ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ.